ಬದುಕಿನ ಸೇವೆ ಮುಗಿಸಿದಂಥ ಕಾಯಕ ಯೋಗಿ ಪರಶಿವನ ಸನ್ನಿಧಿಗೆ ಪ್ರತ್ಯಕ್ಷ ದೇವರು ಕಾಯಕದಲ್ಲೇ ಕೈಲಾಸ ಕಂಡಂಥ ಅಭಿನವ ಬಸವಣ್ಣ ಮಠದಲ್ಲಿದ್ದುಕೊಂಡೇ ಸಮಾಜಕ್ಕೆ ಶ್ರೀಗಳ ಪಾಠ ಪುಣ್ಯ ಪುರುಷನನ್ನು ಕಳೆದುಕೊಂಡಂಥ ಈ ಕರುನಾಡು ಅನಾಥವಾಗಿದೆ. ದೇಹ ಕುಗ್ಗಿ ಧ್ವನಿ ಕುಗ್ಗಿದ್ರೂ ಕೂಡ ಧ್ವನಿ ತಗ್ಗಿದ್ರೂ ಕೂಡ ಉತ್ಸಾಹ ಕುಗ್ಗಲಿಲ್ಲ ಅನ್ನೋದನ್ನು ನಾವು ಗಮನಿಸಬಹುದು ವೀಕ್ಷಕರೇ. ಇಂತಹ ಮಹಾನ್ ಚೇತನಕ್ಕೆ ನಿಜಕ್ಕೂ ಇಷ್ಟೊಂದು ಸಂಖ್ಯೆಯಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಭಕ್ತ ಸಾಗರವನ್ನು ಹೊಂದಿರುವಂಥ ಪ್ರೀತಿ ಸಹಜವಾಗಿ ಖುಷಿ ಸಹಜವಾಗಿ ಅವರಲ್ಲಿ ಇರುತ್ತೆ ಅಂತ ನಾವು ಭಾವಿಸಬಹುದು ಅಂತ ಅನ್ಸುತ್ತೆ ವೀಕ್ಷಕರೇ. ಈಗಾಗಲೇ 3 ಗಂಟೆಯವರೆಗೆ ಮಾತ್ರ ಸಾರ್ವಜನಿಕರಿಗೆ ಸಿದ್ಧಗಂಗಾ ಶ್ರೀಗಳ ದೇವರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಆದರೆ ಆ ಸಂಖ್ಯಾ ಪ್ರವಾಹದಲ್ಲಿ ಭಕ್ತ ಸಾಗರದಲ್ಲಿ ಎಲ್ಲರಿಗೂ ಕೂಡ ಅವಕಾಶ ಸಿಗಲಿ ಅನ್ನುವ ಒಂದು ಸದುದ್ದೇಶದಿಂದ ಈಗ 2 ಗಂಟೆಗಳ ವಿಸ್ತರಣೆ ಮಾಡಿ ಆಯಿತು. 5 ಗಂಟೆಯವರೆಗೂ ಕೂಡ ಅಂತಿಮ ದರ್ಶನದ ಅವಕಾಶಕ್ಕೆ ಸಾರ್ವಜನಿಕರಿಗೆ ಕಲ್ಪಿಸಲಾಯಿತು. ತದನಂತರ ಅಂತಿಮ ಯಾತ್ರೆ, ಈಗ ಶ್ರೀಗಳ ಅಂತಿಮ ಯಾತ್ರೆ ಮುಂದುವರಿಯುತ್ತೆ. ಆ ಯಾತ್ರೆಗೆ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ವೀಕ್ಷಕರೇ, ಜೀವನವಿಡೀ ಇಷ್ಟಲಿಂಗ ಪೂಜೆ ಮಾಡಿದಂಥ ಈ ಧನ್ಯ ಜೀವಕ್ಕೆ ಮುಕ್ತಿ ಸಿಗಲಿ ಅಂತ ನೆರೆದವರು ವಚನಗಳು ಮತ್ತು ತತ್ವಪದಗಳ ಮೂಲಕ ಹಾರೈಸುವುದೇ ವಚನ ಮಂಗಳಾರತಿ ಅಂತ ಹೇಳ್ತಾರೆ. ಆ ವಚನ ಮಂಗಳಾರತಿಯನ್ನು ಮಾಡ್ತಾರೆ. ಶರಣರು ಸಲ್ಲಿಸುವಂಥ ಆ ವಿದಾಯದ ವಚನ ಮಂಗಳಾರತಿ ಬಳಿಕ ಎಲ್ಲರೂ ಹೂ ಮತ್ತು ಪತ್ರೆಯನ್ನು ಸಮರ್ಪಿಸ್ತಾರೆ. ಆದರೆ ಒಂದನ್ನು ನಾವು ಗಮನಿಸಬಹುದು, ಇವರೆಲ್ಲ ಜೀವನ್ಮುಕ್ತರಾಗಿರುವಂಥವರು, ಜೀವಂತವಾಗಿರುವಾಗಲೇ ಮುಕ್ತಿಯನ್ನು ಕಂಡಂಥ ಮಹಾನ್ ಚೇತನ, ಅದ್ಭುತ ಮತ್ತು ವಿಶಿಷ್ಟ ದೈವಿ ಪುರುಷ ಅಂತ ನಾವು ಹೇಳಿದರೆ ಉತ್ಪ್ರೇಕ್ಷೆ ಆಗ್ಲಿಕ್ಕಿಲ್ಲ, ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ ವೀಕ್ಷಕರೇ. ಹೀಗಾಗಿ ಸಹಜವಾಗಿ ಎಲ್ಲ ಅವರ ಇಚ್ಛೆಯಂತೆ ನೆರವೇರಲಿ ಅನ್ನುವ ಮೂಲಕ ವಚನ ಅಥವಾ ತತ್ವಪದಗಳನ್ನು ಆ ಸಂದರ್ಭದಲ್ಲಿ ಹಾಡ್ತಾರೆ, ವಚನ ಮಂಗಳಾರತಿ ಮಾಡ್ತಾರೆ. ಜೀವನವಿಡೀ ಇಷ್ಟಲಿಂಗ ಪೂಜೆಯನ್ನು ಮಾಡಿದಂಥ ಈ ಧನ್ಯ ಜೀವಕ್ಕೆ ಮುಕ್ತಿ ಸಿಗಲಿ, ಅವರ ಇಷ್ಟಾರ್ಥ ನೆರವೇರಲಿ ಅಂತ ಅಲ್ಲಿ ನೆರೆದಂಥವರು ಹಿರಿಯರು, ಬೇರೆ ಬೇರೆ ಪೀಠಗಳ ಸ್ವಾಮೀಜಿಗಳು, ತಜ್ಞರು, ದಾರ್ಶನಿಕರು ಆ ಸಂದರ್ಭದಲ್ಲಿ ಒಟ್ಟಾಗಿ ಸಾಮೂಹಿಕವಾಗಿ ವಚನ ಮಂಗಳಾರತಿಯನ್ನು ಮಾಡ್ತಾರೆ. ಈಗ ತಾವು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ವೀಕ್ಷಕರೇ. ಅಂತಿಮ ಯಾತ್ರೆಗೆ ಸಕಲ ಸಿದ್ಧತೆ ನಡೀತಾ ಇದೆ. ಶ್ರೀಗಳ ಶರೀರವನ್ನ ಸಾರ್ವಜನಿಕ ಅವಕಾಶದಿಂದ ಇಲ್ಲಿವರೆಗೂ ಸಾರ್ವಜನಿಕ ಅವಕಾಶಕ್ಕೆ ಕಲ್ಪಿಸಲಾಗಿತ್ತು. ಈಗ ಶ್ರೀಗಳನ್ನ ಅಂತಿಮ ಯಾತ್ರೆಗೆ ಅಣಿಗೊಳಿಸ್ತಾ ಇದ್ದಾರೆ. ಶ್ರೀಗಳ ಅಲಂಕೃತಗೊಂಡಂಥ ದೇಹವನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಕೆಲ ಸಾಧಕರು ತಮ್ಮ ಕ್ರಿಯಾ ಸಮಾಧಿ ಇಂಥದ್ದೇ ಸ್ಥಳದಲ್ಲಿ ಹೀಗೆ ನಡಿಬೇಕು ಅಂತ ನಿರ್ದಿಷ್ಟವಾಗಿ ಗೈಡ್ ಮಾಡಿರ್ತಾರೆ, ಸೂಚನೆ ಕೊಟ್ಟಿರ್ತಾರೆ. ಅದೇ ಪ್ರಕಾರವಾಗಿ ಇದೆಲ್ಲವೂ ಕೂಡ ನಡಿಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ತುಂಬಾ ಸೂಕ್ಷ್ಮ ಭಾವದಿಂದ ಈ ಎಲ್ಲ ವಿಧಿವಿಧಾನಗಳನ್ನ ಕ್ರಿಯಾವಿಧಾನಗಳನ್ನ ಮಾಡಬೇಕಾಗತ್ತೆ. ಅಂತಹ ಒಂದು ಗುರುತರ ಜವಾಬ್ದಾರಿ ಇರುತ್ತೆ. ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ಪ್ರಮಾಣದ ಸಂಖ್ಯೆಯಲ್ಲಿ ಜಗತ್ತಿಗೆ ತಾನಿದ್ದುಕೊಂಡ ಸ್ಥಳದಲ್ಲಿಯೇ ತನ್ನ ಸೇವೆಯನ್ನ ವಿಸ್ತರಿಸಿದ ಸಂತನಿಗೆ ನಾವು ಯಾವ ರೀತಿ ಗೌರವವನ್ನು ಸಲ್ಲಿಸ್ತೇವೆ ಅನ್ನೋದು ತುಂಬಾನೇ ಪ್ರಾಮುಖ್ಯತೆ ಪಡೆಯುತ್ತೆ. ಅದು ನಮ್ಮ ಕರ್ತವ್ಯ ಕೂಡ ಆಗಿರುತ್ತೆ. ಹೀಗಾಗಿ ಅದೇ ಪ್ರಕಾರವಾಗಿ ಎಲ್ಲವೂ ಕೂಡ ನಡಿಬೇಕಾಗತ್ತೆ. ಶಿವಕುಮಾರ ಸ್ವಾಮೀಜಿ 37 ವರ್ಷಗಳ ಹಿಂದೆನೆ ಇದನ್ನ ಸೂಚನೆ ಮಾಡಿರ್ತಾರೆ. ಅಂದ್ರೆ ಇಂಥ ಸ್ಥಳದಲ್ಲಿಯೇ ಗದ್ದುಗೆ ಆಗಬೇಕು, ಸಮಾಧಿ ಆಗಬೇಕು ಅನ್ನೋ ಮಾತನ್ನಾಡಿರ್ತಾರೆ. ಆತ್ಮೀಯರಲ್ಲಿ, ಅವರ ಆಪ್ತರಲ್ಲಿ ಹೀಗೆ ನಡಿಬೇಕು ಅಂತ ನಿರ್ದಿಷ್ಟವಾಗಿ ಹೇಳಿರ್ತಾರೆ. ಒಂದು ವೇಳೆ ಸೂಚನೆ ನೀಡದಿದ್ದ ಪಕ್ಷದಲ್ಲಿ ಅಂಥವರ ಕ್ರಿಯಾ ಸಮಾಧಿಯನ್ನ ಮಠ ಅಥವಾ ಊರಿನ ಪವಿತ್ರ ಸ್ಥಳದಲ್ಲಿ ಸಾಮಾನ್ಯವಾಗಿ ನೆರವೇರಿಸ್ತಾರೆ. ಅದು ವಾಡಿಕೆ ಮತ್ತು ಸಂಪ್ರದಾಯ. ಇಂತಹ ಅಭಿನವ ಬಸವಣ್ಣ ಮತ್ತೊಮ್ಮೆ ಅವತರಿಸಲಿ ಅನ್ನುವ ಸದಾಶಯ ಎಲ್ಲರಲ್ಲೂ ಕೂಡ ಇರುತ್ತೆ. ದೇವರನ್ನ ದೇವಲೋಕಕ್ಕೆ ಕಳುಹಿಸಲು ನಾವು ಎಷ್ಟು ಗೌರವಯುತವಾಗಿ ಕಳಿಸ್ತೇವೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂತಹ ಕಾರ್ಯಗಳನ್ನು ಈಗ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಗಂಟೆಯಲ್ಲಿ ಅವರ ಕ್ರಿಯಾ ಸಮಾಧಿ ನೆರವೇರುತ್ತೆ. ಈಗ ಸಾರ್ವಜನಿಕ ದರ್ಶನದ ಒಂದು ಅವಕಾಶ ಈಗ ಮುಕ್ತಾಯಗೊಳ್ತಾ ಇದೆ. 3 ಗಂಟೆವರೆಗೂ ಇದ್ದಂಥ ಸಾರ್ವಜನಿಕರಿಗೆ ಅವಕಾಶ ಕಲ್ಪಿಸಿದಂಥ ಸಮಯ ಈಗ 5 ಗಂಟೆಗೂ ಕೂಡ ಅದನ್ನು ವಿಸ್ತರಣೆ ಮಾಡಲಾಯಿತು.
ಮತ್ತು ಇಂತಹ ಮಹಾಪುರುಷನಿಗೆ ಗೌರವ ಸೂಚಿಸಲೆಂದೇ ಈಗಾಗಲೇ ಎಲ್ಲರೂ ಕೂಡ ಅವರ ದರ್ಶನವನ್ನು ಮಾಡಲಿ ಅನ್ನುವ ಸದಾಶಯದೊಂದಿಗೆ ಸಕಲ ಸೌಕರ್ಯಗಳನ್ನು ಕೂಡ ಮಾಡಲಾಗಿತ್ತು. ಉಚಿತ ಬಸ್ಗಳ ವ್ಯವಸ್ಥೆ ಮಾಡಲಾಗಿತ್ತು ಮತ್ತು ಟ್ರೈನ್ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಕ್ಯಾತಸಂದ್ರದಲ್ಲಿ ಸ್ಟಾಪ್ ಇಲ್ಲದೆ ಇರುವಂಥ ಟ್ರೈನ್ಗಳಿಗೂ ಕೂಡ ಸ್ಟಾಪ್ ಕೊಡಬೇಕು ಅನ್ನುವ ಆದೇಶವನ್ನು ಮಾಡಲಾಯಿತು. ಯಾಕಂತ ಹೇಳಿದ್ರೆ ಮಠದ ಆವರಣಕ್ಕೆ ಹತ್ತಿರವಾದಂಥ ಸ್ಟಾಪ್ ಅದಾಗಿದೆ. ಹೀಗೆ ಇಂತಹ ಅವಕಾಶವನ್ನು ಯಾವ ಶತಮಾನದಲ್ಲಿ ಎಷ್ಟು ಶತಮಾನಗಳಿಗೆ ಇಂತಹ ಮಹಾಪುರುಷರು ಸಿಗ್ತಾರೋ ಗೊತ್ತಿಲ್ಲ. 21ನೇ ಭಗವಂತನ ಅವತಾರವೆತ್ತಿದಂತಹ ಈ ಮಹಾಯೋಗಿಗೆ, ಜಂಗಮ ಯೋಗಿಗೆ, ಮಹಾಶರಣನಿಗೆ ಕೊನೆಯ ಬಾರಿ ಒಂದು ನಮನವನ್ನು ಸಲ್ಲಿಸುವಂಥ ಅವಕಾಶ ಎಲ್ಲರಿಗೂ ಸಿಗಲಿ ಅನ್ನುವ ಸದಾಶಯದೊಂದಿಗೆ ಸರ್ಕಾರವು ಈಗಾಗಲೇ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಶಿಸ್ತುಬದ್ಧವಾಗಿ, ಗೌರವಪೂರ್ವಕವಾಗಿ, ಪ್ರೀತಿಪೂರ್ವಕವಾಗಿ ಶ್ರೀಗಳನ್ನು ಕಳುಹಿಸಿಕೊಡಲಿಕ್ಕೆ, ಅವರ ಸ್ಥಾನಕ್ಕೆ, ದೇವರನ್ನ ದೇವಲೋಕಕ್ಕೆ ಕಳುಹಿಸಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಅಚ್ಚುಕಟ್ಟಾಗಿ ಮಾಡಿರೋದು ನಿಜಕ್ಕೂ ಸಂತೋಷದ ಸಂಗತಿ ಅಂತ ನಾವಿಲ್ಲಿ ಹೇಳಬೇಕು. ಲೋಕಸೇವೆ, ಈಶ ಸೇವೆ ಎರಡನ್ನೂ ಕೂಡ ನಿರಂತರವಾಗಿ ಚಾಚು ತಪ್ಪದೆ ಮಾಡಿಕೊಂಡು ಬಂದಂತಹ ಈ ಮಹಾನ್ ಸಂತನ ಬಗ್ಗೆ ಎಷ್ಟು ಕೊಂಡಾಡಿದ್ರೂ ಕೂಡ ಸಾಕಾಗೋದಿಲ್ಲ. ಶಬ್ದಗಳಿಗೆ ಒಂದಿಷ್ಟು ಕೊನೆ ಕಾಣಬಹುದು, ಆದರೆ ಇವರ ಸಾಧನೆಗೆ ಕೊನೆ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ರುಜುವಾತು ಮಾಡಿದಂಥ ಮಹಾನ್ ಭಾವ. ಇಂತಹ ಪುಣ್ಯಾತ್ಮನನ್ನ, ಇಂತಹ ದೇವರನ್ನ, ಇಂತಹ ದೇವರಿಗೆ ಜನ್ಮ ಕೊಟ್ಟಂತಹ ಜನ್ಮಗಳು ಕೂಡ ತುಂಬ ಪವಿತ್ರ ಜನ್ಮ ಅಂತ ಅನ್ಸುತ್ತೆ. ಅಂತಹ ಪುಣ್ಯ ಜನ್ಮಗಳು ಅವರ ತಂದೆ ತಾಯಿ ಜನ್ಮ ಅಂತ ಅನ್ಸುತ್ತೆ ವೀಕ್ಷಕರೇ. ಇಂತಹ ಅನರ್ಘ್ಯ ರತ್ನವನ್ನು ಕೊಟ್ಟಂಥ ಅವರ ತಂದೆ ತಾಯಿಗಳು ಮತ್ತು ಇವರಿಗೆ ಪ್ರೇರೇಪಣೆ ನೀಡಿದಂಥ ಗುರುಗಳು ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನ ಸಲ್ಲಿಸಬೇಕೆನ್ನುವಂತ ಅನ್ಸುತ್ತೆ. ಅಂತಹ ಅಭೂತಪೂರ್ವ ವಿಸ್ಮಯ ವ್ಯಕ್ತಿತ್ವವನ್ನು ಕಂಡಂಥ, ವಿಸ್ಮಯಕ್ಕೆ ವಿಸ್ಮಯಗೊಳಿಸಿದಂಥ ಮಹಾನ್ ಚೇತನ ಸಿದ್ಧಗಂಗಾ ಶ್ರೀಗಳನ್ನು ನಾವೆಲ್ಲರೂ ಟಿವಿ ಪರದೆ ಮೇಲೆ ನೋಡ್ತಾ ಇದ್ದೇವೆ.